ಬಿಹಾರದ ಎಲೆಕ್ಷನ್ ರಿಸಲ್ಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆಯ ಕಾರ್ಯ ಆರಂಭ ಆಗುತ್ತೆ. ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ಕಾರಣ ಬಿಹಾರದಲ್ಲಿ ಈ ಬಾರಿ ಆ ತರದ ಪೈಪೋಟಿ ಇದೆ. ಒಂದೊಂದ್ ಕಡೆ ಸಮೀಕ್ಷೆಗಳು ಹೇಳ್ತಾ ಇರುವಂತದ್ದು ವೋಟಿಂಗ್ ನ ಪರ್ಸೆಂಟೇಜ್ ನೋಡ್ತಾ ಇದ್ರೆ ಎಲ್ಲಾ ರೀತಿಯಾದಂತಹ ಕುತೂಹಲಗಳನ್ನ ಕೆರಳಿಸ್ತಾ ಇದೆ. ಹೈ ವೋಲ್ಟೇಜ್ ಅಖಾಡ ಬಿಹಾರದ ರಿಸಲ್ಟ್ ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಎಲ್ಲಾ ಕಡೆ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡಿದ್ದಾರೆ ಸಿಬ್ಬಂದಿಗಳು. ಹೈ ವೋಲ್ಟೇಜ್ ಅಖಾಡ ಬಿಹಾರ ಭವಿಷ್ಯಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಬಿಹಾರದ 38 ಜಿಲ್ಲೆಗಳಲ್ಲಿ ಒಟ್ಟು 46 ಮತ ಎಣಿಕೆ ಕೇಂದ್ರಗಳನ್ನ ಚುನಾವಣಾ ಆಯೋಗ ಓಪನ್ ಮಾಡಿರೋದು. ಎಲ್ಲಾ ಕಡೆ ಇದೀಗ ಸ್ಟ್ರಾಂಗ್ ರೂಮ್ ಗಳನ್ನ ಸಿಬ್ಬಂದಿಗಳು ಓಪನ್ ಮಾಡ್ತಾ ಇದ್ದಾರೆ. ಹೈ ವೋಲ್ಟೇಜ್ ಅಖಾಡ ಬಿಹಾರ ಭವಿಷ್ಯಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದೆ. ಅತಿ ಹೆಚ್ಚಿನ ಭದ್ರತೆಯಲ್ಲಿ ಎಲ್ಲವೂ ಕೂಡ ಓಪನ್ ಆಗುತ್ತೆ. ಎಲ್ಲಾ ಪ್ರೋಸೆಸ್ಗಳು ಕೂಡ ಆರಂಭ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಇದು. ಇನ್ನೇನು ಕೆಲ ಕ್ಷಣಗಳಲ್ಲೇ ಕೌಂಟಿಂಗ್ ಪ್ರಾರಂಭ ಆಗುತ್ತೆ. ಅಧಿಕೃತವಾಗಿ ನೋಡಿ, ಇಷ್ಟೆಲ್ಲ ಭದ್ರತೆಯ ಮಧ್ಯದಲ್ಲೇ ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗೋದು. ಯಾವಾಗ ಮತಗಟ್ಟೆಗಳಲ್ಲಿ ಮತದಾನ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೋ ಅಲ್ಲಿಂದ ನೇರವಾಗಿ ಬಾಕ್ಸ್ಗಳನ್ನ ಸ್ಟ್ರಾಂಗ್ ರೂಮ್ ನಲ್ಲೇ ಇರಿಸಲಾಗುತ್ತೆ. ಅತಿ ಹೆಚ್ಚಿನ ಭದ್ರತೆ, ಅತಿ ಹೆಚ್ಚಿನ ಕಾವಲು ಕೂಡ ಇರುತ್ತೆ. ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅಂತ ಇವತ್ತು ಓಪನ್ ಆಗುವಾಗಷ್ಟೇ ಒಂದಷ್ಟು ಪ್ರೋಸೆಸ್ ಮೂಲಕ ಅಧಿಕಾರಿಗಳ ಸಮ್ಮುಖದಲ್ಲಿ ಭದ್ರತೆಯ ನಿಟ್ಟಿನಲ್ಲೇ ಈ ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗಿದೆ. ದೃಶ್ಯ ಕೂಡ ಗಮನಿಸ್ತಾ ಇದ್ದೀರಿ. ಹಾಗಾಗಿ ಇನ್ನೇನು ಕೆಲ ಕ್ಷಣಗಳಲ್ಲಿ ಕೌಂಟಿಂಗ್ ಕೂಡ ಪ್ರಾರಂಭ ಆಗಿ ಹೋಗುತ್ತೆ. 243 ವಿಧಾನಸಭಾ ಕ್ಷೇತ್ರಗಳು ಎಲ್ಲ ಕಡೆ ಕೂಡ ಕೌಂಟಿಂಗ್ ಪ್ರಾರಂಭ ಆಗುತ್ತೆ. ಯಾವ್ಯಾವ ಅಭ್ಯರ್ಥಿ ಏನ್ ಹಣೆ ಬರಹ ಇನ್ನೇನು ಕೆಲ ಕ್ಷಣಗಳಲ್ಲಿ ಎಲ್ಲವೂ ಕೂಡ ಡಿಸೈಡ್ ಆಗುತ್ತೆ. NDAನ ಇಂಡಿ ಕೂಟಕ್ಕ ಮತದಾರರ ಒಲವು ಅನ್ನೋದು ಕೂಡ ಕೆಲ ಕ್ಷಣಗಳಲ್ಲಿ ಅದಕ್ಕೊಂದು ಸ್ಪಷ್ಟ ಚಿತ್ರಣ ಸಿಗ್ತಾ ಹೋಗುತ್ತೆ. ಆರಂಭಿಕವಾಗಿ ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗಿರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ. ಮನೆಯಲ್ಲೇ ಕೂತ್ಕೊಂಡು ಬಿಹಾರ ಎಲೆಕ್ಷನ್ ನ ಈ ಫಲಿತಾಂಶವನ್ನ ನೀವು ಗಮನಿಸಬಹುದು, ಏನಾಗಬಹುದು ಅಂತ. ಇಷ್ಟೆಲ್ಲ ಕುತೂಹಲ ಮೂಡಿಸುತ್ತಪ್ಪ ಬಿಹಾರ ವಿಧಾನಸಭೆ ಚುನಾವಣೆ. ಬಟ್ ಇಷ್ಟೆಲ್ಲ ಕುತೂಹಲಕ್ಕೆ ಕಾರಣ ಆಗೋದು ಘಟಾನುಘಟಿಗಳಿರುವಂತಹ ರಾಜ್ಯ. ಬಟ್ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ಸಗೆ ನೋಡಿದ್ರೆ ಅಭಿವೃದ್ಧಿನೇ ಆಗಿಲ್ಲ ಅನ್ನುವಂಥ ಉತ್ತರ ಸಿಗುತ್ತೆ. ಲಾಲು ಪ್ರಸಾದ್ ಯಾದವ್ ಅವ್ರಿಗಂತೂ ಇರ್ಲೇ ಇಲ್ಲ ಬಿಡಿ. ಅವರ ಆಡಳಿತದಲ್ಲಂತೂ ಒಂದು ಕಿಂಚಿತ್ತೂ ಸುಧಾರಣೆ ಕೂಡ ಆಗ್ಲಿಲ್ಲ ಬಿಹಾರ ರಾಜ್ಯ. ಕಾರಣ ಭ್ರಷ್ಟಾಚಾರ ತುಂಬ ಹೋಗಿತ್ತು ಅಂತ. ಅದಾದ ಬಳಿಕ ನಿತೀಶ್ ಕುಮಾರ್ ಅವರು ಸತತ 20 ವರ್ಷಗಳಿಂದಲೂ ಕೂಡ ಅಧಿಕಾರದಲ್ಲಿದ್ದಾರೆ. ಹಾಗಾಗಿ ಅಭಿವೃದ್ಧಿಗಳಾಗಿದೆ ಅಂದ್ರೆ ಇತ್ತೀಚೆಗೆ ಸೇತುವೆಗಳನ್ನ ನಿರ್ಮಾಣ ಮಾಡಿದ್ರು ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬಂತು. ಬಟ್ ಸೇತುವೆ ಕಟ್ಟಿದ್ದಕ್ಕಿಂತ ಅಲ್ಲಿ ಕೊಲಾಪ್ಸ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಅತಿ ಹೆಚ್ಚಿನ ಸುದ್ದಿಯಲ್ಲಿತ್ತು. ಹಾಗಾಗಿ ಅಭಿವೃದ್ಧಿ ವಿಚಾರಗಳನ್ನ ಪಕ್ಕಕ್ಕಿಟ್ಟು ಮತದಾರರು ಯಾವ ಫ್ಯಾಕ್ಟರ್ ಮೇಲೆ ಈ ಬಾರಿ ಯಾವ ಪಕ್ಷಕ್ಕೆ ಅತಿ ಹೆಚ್ಚಿನ ಓಟನ್ನ ಕೊಟ್ಟಿದ್ದಾರೆ ಅನ್ನೋದು ಅತಿ ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ನಿಮಗೆ ಬಿಹಾರ ರಾಜ್ಯದಲ್ಲಿ ಇರುವಂತಹ ಅಷ್ಟು ಜನ ಮತದಾರರು ಕೂಡ ಅದೇ ರಾಜ್ಯದಲ್ಲಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ರೆ ಅತಿ ಹೆಚ್ಚಿನ ಜನ ಅಲ್ಲಿಂದ ವಲಸೆ ಹೋಗ್ತಾರೆ. ನಿರುದ್ಯೋಗದ ಸಮಸ್ಯೆ ಇರೋ ಕಾರಣದಿಂದ ರಾಜ್ಯದಲ್ಲಿ ಯಾರು ಕೂಡ ವಾಸ ಮಾಡಲ್ಲ. ಯುವ ಸಮೂಹ ಜೊತೆಗೆ ಮಹಿಳೆಯರು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲಸ ಅರಸಿ ಪ್ರಮುಖವಾಗಿ ಬಿಹಾರದ ಹೈಯೆಸ್ಟ್ ಜನ ಬೆಂಗಳೂರಿನಲ್ಲಿ ಬಂದು ವಾಸ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರಗಳಿದೆ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಂಗಾಗಿ ಈ ವೋಟಿಂಗ್ ಡೇ ಇದೆಯಲ್ಲ, ಮತದಾನ ಪ್ರಕ್ರಿಯೆ ಆಗೋ ದಿನ ಇದೆಯಲ್ಲ, ಅವ್ರು ಎಲ್ಲೇ ಇರಲಿ, ಎಷ್ಟು ದೂರದಲ್ಲೇ ಇರಲಿ, ಬಟ್ ವೋಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅವ್ರು ಬರ್ತಾರೆ ಬಿಹಾರ ರಾಜ್ಯಕ್ಕೆ ಅಂತ. ಬಿಹಾರಕ್ಕೆ ಬರ್ತಾರೆ, ತಮ್ಮ ವೋಟನ್ನ ಚಲಾವಣೆ ಮಾಡ್ತಾರೆ, ನಂತರ ಅಲ್ಲಿಂದ ಹೋಗ್ತಾರೆ. ಹಾಗಾಗಿ ಈ ಬಾರಿ ಅತಿ ಹೆಚ್ಚಿನ ಮತದಾನ ಕೂಡ ಆಗಿದೆ. ಇತಿಹಾಸವನ್ನ, ಹಿಸ್ಟ್ರಿಯನ್ನ ಗಮನಿಸಿದಾಗ ಅಂತ 67% ಅಂದ್ರೆ ಸಾಮಾನ್ಯ ಅಲ್ಲ ಅಂತ. ಬಟ್ ಈ ಬಾರಿ ಅತಿ ಹೆಚ್ಚಿನ ಮತದಾನ ಆಗಿರೋದ್ರಿಂದ ಯಾರಿಗೆ ವರ ಆಗಬಹುದು ಅನ್ನುವಂತಹ ಕುತೂಹಲ ಕೂಡ ಇದೆ. ಭ್ರಷ್ಟಾಚಾರ ಅಂತ ಇಂಡಿ ಕೂಟ ಸತತವಾಗಿ ನಿತೀಶ್ ಕುಮಾರ್ ಅವರ ಸರ್ಕಾರದ ಬಗ್ಗೆ ಆರೋಪ ಮಾಡಿದ್ರು ಕೂಡ ಮತದಾರರು ಅಥವಾ ಗ್ರೌಂಡ್ ರಿಪೋರ್ಟ್ ಅನ್ನ ಚೆಕ್ ಮಾಡಿದಾಗ ಯಾರು ಕೂಡ ನಿತೀಶ್ ಕುಮಾರ್ ಅವರ ಸರ್ಕಾರದ ಬಗ್ಗೆ, ಅಲ್ಲಿ ಶಾಸಕರ ಸಚಿವರ ಭ್ರಷ್ಟಾಚಾರದ ಬಗ್ಗೆ ಚಕಾರನೇ ಎತ್ತಲ್ಲ. ಹಂಗಾಗಿ ಒಂದ್ಸಗೆ ನಿತೀಶ್ ಕುಮಾರ್ ಅವ್ರಿಗೆ ಹಾರ ಹಾಕೋದಕ್ಕೆ ಮತದಾರರು ಸಿದ್ಧರಾಗಿದ್ದಾರೆ, ವಿಜಯದ ಹಾರ ಹಾಕೋದಕ್ಕೆ ಅನ್ನೋದು ಕುತೂಹಲ. ಮತ್ತೊಂದು ಕಡೆ ಇಂಡಿ ಕೂಟ ಇಲ್ಲ ಜನ ಬೇಸತ್ತಿದ್ದಾರೆ, ಹೊಸ ಅಲೆಯನ್ನ ನಿರೀಕ್ಷೆ ಮಾಡ್ತಿದ್ದಾರೆ. ಹಂಗಾಗಿ ಈ ಬಾರಿ ಇಂಡಿ ಕೂಟಕ್ಕೆ ಜಯದ ಹಾರ ಸಿಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಬಟ್ ಎಕ್ಸಿಟ್ ಪೋಲ್ಗಳನ್ನ ನೋಡಿದಾಗ ಒನ್ಸ್ ಅಗೇನ್ NDA ಅಧಿಕಾರಕ್ಕೆ ಬರೋದು ನಿಶ್ಚಿತ ಅನ್ನೋದು ಅಷ್ಟು ಸಮೀಕ್ಷೆಗಳು ಹೇಳ್ತಾ ಇರೋದ್ರಿಂದ ಇದೇ ಎಕ್ಸಾಕ್ಟ್ ಪೋಲ್ ಆಗುತ್ತಾ ಅಥವಾ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳಾಗುತ್ತಾ ಅಥವಾ ಹತ್ತಿರ ಬಂದು ನಿಂತ್ಕೊಳ್ಳುತ್ತಾ ರಿಸಲ್ಟ್ ಅನ್ನೋದು ಸದ್ಯ ಇರುವಂತಹ ಕುತೂಹಲ.
ಅದರ ಜೊತೆಗೆ ಬಿಹಾರದಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಮತದಾನ ಕೊಟ್ಟು 7.45 ಕೋಟಿ ಮತದಾರರು ಅರ್ಹತೆ ಪಡೆದಿದ್ರು. ಕಣದಲ್ಲಿ 2616 ಅಭ್ಯರ್ಥಿಗಳಿದ್ರು. ಮತಗಳು ದಾಖಲಾಗಿರುವಂತಹ ಆ ಮತಯಂತ್ರಗಳು ಅದ್ರ ಜೊತೆಗೆ ವಿವಿಪ್ಯಾಟ್ಗಳೇನಿರುತ್ತೆ ಅದಕ್ಕೆ ಭದ್ರತಾ ಕೊಠಡಿಯಲ್ಲಿ ಇಟ್ಟು ಬಿಗಿ ಭದ್ರತೆಯನ್ನ ಒದಗಿಸಲಾಗಿತ್ತು. ಈಗ ಸ್ಟ್ರಾಂಗ್ ರೂಮ್ಗಳೆಲ್ಲ ಓಪನ್ ಆಗ್ತಾ ಇದೆ. ಅದ್ರ ಜೊತೆಗೆ ಈಗ ಕೇಂದ್ರ ವೀಕ್ಷಕರು ಮತ್ತೆ ಅಭ್ಯರ್ಥಿಗಳ ಏಜೆಂಟರ್ಗಳು ಯಾರಿರ್ತಾರೆ ಅವರ ಸಮ್ಮುಖದಲ್ಲಿ ಈ ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಆಮೇಲೆ ಇದರ ಸಂಪೂರ್ಣ ಪ್ರೊಸೀಜರ್ ಏನಿರುತ್ತೆ, ವೋಟಿಂಗ್ ಲೆಕ್ಕ ಹಾಕುವಂತ ಸಂದರ್ಭದಲ್ಲಿ ಅದನ್ನ ವಿಡಿಯೋ ಚಿತ್ರೀಕರಣ ಕೂಡ ಮಾಡಲಾಗತ್ತೆ.